ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರಜರೈತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣ ಬೃಹತೀಂ ಶಾಶ್ವತೀಮಾಶು ದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ. ಅಂಗನ್ಯಾಸ ಮತ್ತು ಕರನ್ಯಾಸದ ಬಗ್ಗೆ ನಾವು ಸ್ವಲ್ಪ ನೋಡಿದೆವು. ಆ ದಿಸೆಯಲ್ಲಿ ಆಚಾರ್ಯರ ಅನೇಕ ತಂತ್ರಸಾರದ ಪ್ರಮೇಯಗಳನ್ನು ಅಲ್ಲಿ ಸ್ಪರ್ಶ ಮಾಡ್ತಾ ಇದ್ವಿ. 24ನೇ ಅಧ್ಯಾಯದಲ್ಲಂತೂ ಹೇಳ್ತಾರೆ, ವಾಸುದೇವಾರ್ಚನಂ ಕೃತ್ವಾ ಗುರೋ ಪಾದಾರ್ಚನಂ ತತಃ ವಿಧಾಯ ದಕ್ಷಿಣಾಂ ದದ್ಯಾತ್ ಸರ್ವಸ್ವಂ ಚಾರ್ಧಮೇವವ ಅಂತ. ಗುರುಗಳಿಗೆ ಅಥವಾ ಯಾಗ ಮಾಡಿಸಿದ ಪುರೋಹಿತರಿಗೆ ಇನ್ನಿಲ್ಲದಷ್ಟು ಶಕ್ತಿತಃ ಗುರುದಕ್ಷಿಣಾಂ ಅಂತ. ಆಮೇಲೆ ಅಂದರೆ ಇದೆಲ್ಲ ಇದು ತಂತ್ರಸಾರ ಸಂಗ್ರಹದಲ್ಲಿ ಹೇಳಿದ್ದೆ. ಅಂಗನ್ಯಾಸ ಮತ್ತು ಕರನ್ಯಾಸದ ಬಗ್ಗೆ ನಿರೂಪಣೆ ಮಾಡ್ತಾ ಇದ್ರು. ಬೀಜ ಮಂತ್ರ ಅಂದರೆ ಏನು? ಬೀಜ ಮಂತ್ರ ಅಂತ ಹೇಳಿದ್ರೆ ಮಂತ್ರದ ಸಾರವನ್ನೇ ಒಳಗೊಂಡದ್ದು ಬೀಜ ಮಂತ್ರ ಅಂತ. ಮಂತ್ರದ ಸಾರವನ್ನೇ ಯಾವುದು ಒಳಗೊಂಡಿರುತ್ತೆ ಅದನ್ನ ಬೀಜ ಮಂತ್ರ ಅಂತ ಕರೀತಾರೆ. ಅಲ್ಲಿ ಆ ಬೀಜ ಮಂತ್ರವನ್ನ ಹೇಳ್ತಾ ಸ್ವಾಹಾಕಾರವನ್ನ ಕೊಡಬೇಕು. ಅವಾಗ ಆ ಸ್ವಾಹಾಕಾರ ಕೊಡುವಾಗ ಅಗ್ನಿಯ ಪರಿಮಾಣ, ಅಗ್ನಿಯ ಸ್ಥಾನ, ಆಜ್ಯಸ್ಥಾಲಿ, ಚರುಸ್ಥಾಲಿ ಮೊದಲಾದವುಗಳನ್ನು ಮಾಡಬೇಕು ಅಂತ ಹೇಳುವಾಗ ಷೋಡಶ ಸಂಸ್ಕಾರವನ್ನು ಹೇಳಿದ್ರು. ಷೋಡಶ ಸಂಸ್ಕಾರವನ್ನು ಹೇಳುವಾಗ ಇದೇ ಬೀಜಮಂತ್ರಗಳಿಂದಲೇ ಷೋಡಶ ಸಂಸ್ಕಾರಗಳನ್ನು ಕೂಡ ಮಾಡುವಂಥದ್ದು. ಹಿಂದಿನ ಅಧ್ಯಾಯದಲ್ಲಿ ಷೋಡಶ ಸಂಸ್ಕಾರದ ಬಗ್ಗೆ ನಿರೂಪಣೆ ಮಾಡಿದ್ದು. ಗರ್ಭಾಧಾನ, ಪುಂಸವನ, ಸೀಮಂತೋನ್ನಯನ, ಜಾತಕರ್ಮ, ಅನ್ನಪ್ರಾಚನ, ಚೂಡಾಕರ್ಮ, ವ್ರತ ಬಂಧ, ವೇದವ್ರತಗಳು, ಸಮಾವರ್ತನ, ಇವುಗಳನ್ನು ಎಲ್ಲವನ್ನ ಚಿಂತನೆ ಮಾಡಬೇಕು ಅಂತ. ಅದಾದ ಮೇಲೆ ಆಜ್ಯ ಭಾಗ ಚಕ್ಷುರಾಹುತಿ ಅಂತ ಅದನ್ನ ಕೊಟ್ಟು ಆಮೇಲೆ ಮುಂದುವರಿಬೇಕು. ಅಗ್ನಿಪೂಜೆ ಮಾಡಿದ ಮೇಲೆ ದಕ್ಷಿಣೆಯನ್ನು ಕೊಡಬೇಕು. ಒಂದೋ ನಮ್ಮ ಪರವಾಗಿ ಮಾಡಿದವರಿಗೆ, ನಾವು ಮಾಡಿದ ಮೇಲೆ ನಮಗೆ ಪೂಜ್ಯರಾದವರಿಗೆ. ನಾವೇ ಅದರ ಎಲ್ಲ ಕ್ರಿಯೆಗಳನ್ನು, ಅವಾಗೆಲ್ಲ ಯಜಮಾನ ಅಂತ ಹೇಳಿದ್ರೆ ಅವನೇ ವೇದ ಮಂತ್ರಗಳನ್ನು ತಿಳಿದು ಹೋಮ ಮಾಡ್ತಾ ಇದ್ದ. ಈಗ ಆ ಕಾಲ ಹೋಗಿದೆ, ಆದ್ದರಿಂದ ಪುರೋಹಿತರ ಕೈನಲ್ಲಿ ಮಾಡಿಸ್ತೇವೆ. ಇಲ್ಲ ನಮಗೆ ಒಂದು ಸ್ವಲ್ಪ ಬರೋದಿದ್ರೆ, ನಮಗೊಂದು ಸ್ವಲ್ಪ ಸಂಸ್ಕಾರ ಇದೆ ಅಂದರೆ ನೀವು ಈ ರೀತಿ ಹೋಮ ಮಾಡಿ ಅಂತ ಹೇಳಿ ಮಾಡಿಸ್ತಾರೆ. ಈ ರೀತಿ 24ನೇ ಅಧ್ಯಾಯದಲ್ಲಿ ಒಂದು ಯಾಗದ ಪ್ರಕ್ರಿಯೆಯನ್ನು ನಿರೂಪಣೆ ಮಾಡಿದ್ರು. ಇನ್ನು 25ನೇ ಅಧ್ಯಾಯದಲ್ಲಿ ಇದ್ಯಾಕೋ ಮನಃಶುದ್ಧಿಯನ್ನು ತರ್ತಾ ಇಲ್ಲ. ಕಾರಣ ಏನು ಅಂದರೆ
ಹೋಮ ಮಾಡುವಾಗ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧರನ್ನ ಚಿಂತನೆ ಮಾಡಬೇಕು. ಹೀಗೆ ಮಾಡುವಾಗ ಇಡೀ ಶರೀರದಲ್ಲಿ ನಾವು ಆ ಮೂರ್ತಿಗಳನ್ನು ಚಿಂತನೆ ಮಾಡಬೇಕು ಅಂತ ಹೇಳುತ್ತಾರೆ. ಆದರೆ ಪುರುಷ ಸೂಕ್ತ ಅದೊಂದು ಸುಲಭವಾದ ಕ್ರಮ ಉಂಟು. ಇಲ್ಲಿ ಹೇಳುವ ಬೀಜ ಮಂತ್ರಗಳು ಅದ್ಯಾವುದು ಕೂಡ ಪಂಚರಾತ್ರದಲ್ಲಿ ಹೇಳಲಿಲ್ಲ. ಉದಾಹರಣೆಗೆ ಒಂದು ಸಂಗತಿ ಹೇಳ್ತೇನೆ ನಿಮಗೆ. ಕಂ ಟಂ ಪಂ ಶಂ ವೈನತೇಯ ಖಂ ಠಂ ಫಂ ಶಂ ಗದಾನುಜ ಗಂ ಡಂ ಬಂ ಸಂ ಪುಷ್ಟಿಮಂತ್ರ ಘಂ ಢಂ ಭಂ ಹಂ ಶ್ರೀಯೈ ನಮಃ ಅಂತ. ಇದು ಯಾವುದು ಪಂಚರಾತ್ರದಲ್ಲಿ ಬಂದದ್ದಲ್ಲ, ಪಂಚರಾತ್ರಕ್ಕೆ ಸಂವಾದಿಯಾಗಿ ಇಲ್ಲ. ಇದು ಯಾವ ಹಿನ್ನೆಲೆಯಲ್ಲಿ ಇವರು ಅದನ್ನು ಹೇಳ್ತಾರೆ ನಮಗಷ್ಟು ಗೊತ್ತಾಗೋದಿಲ್ಲ. ಅದರಿಂದಾಗಿ ಈ ಇಡೀ ಒಂದು ಅಧ್ಯಾಯ ನಮಗೆ ಭಾರಿ ತಲೆನೋವು ಕೊಡುತ್ತೆ. ಯಾಕೆಂದ್ರೆ ನಮಗೆ ಇದು ಸಬ್ಸ್ಟಿಟ್ಯೂಟ್ ಸಿಕ್ಕಿದೆ ಒಂದು. ಎರಡನೆಯದ್ದು, ಅಂಗನ್ಯಾಸವನ್ನು ನಾವು ಮಾಡಿಕೊಳ್ಬೇಕು ಅಂತಂದ್ರೆ ತತ್ವನ್ಯಾಸ ಮಾತೃಕಾನ್ಯಾಸವೇ ಇದೆ. ಅದು ಬಿಟ್ಟರೆ ಪುರುಷ ಸೂಕ್ತ ಇದೆ. ಅದೆರಡರಿಂದಲೇ ಮಾಡ್ಕೊಳ್ಬಹುದು. ಇಲ್ಲಿ ಹೇಳಿದ್ದನ್ನ ಮಾಡ್ಕೊಳ್ಳೋದು ನಾನು ಕಂಡಿಲ್ಲ. ಅಂದರೆ ಇಲ್ಲೊಂದು ನಿರೂಪಣೆ ಮಾಡಿದ್ದಾರೆ, ಈ ಮಂತ್ರಗಳಿಂದ ಈ ಅಂಗಗಳನ್ನು ಮುಟ್ಟಿಕೊಳ್ಳಬೇಕು ಅಂತ. ಹೀಗೆ ಮಂತ್ರ ಪ್ರದರ್ಶನಂ ನಾಮ ಪಂಚವಿಂಶೋಧ್ಯಾಯ. ಇನ್ನು ಮುದ್ರಾ ಲಕ್ಷಣವನ್ನು ನಿರೂಪಣೆ ಮಾಡ್ತಾರೆ. ಸಾಮಾನ್ಯವಾಗಿ ಪಂಚರಾತ್ರಗಳಲ್ಲಿ 108, 109 ಮುದ್ರೆಗಳನ್ನು ಹೇಳಿರ್ತಾರೆ. ನಾವಿವತ್ತು ಬಳಸೋದು ಹಾರ್ಡ್ಲಿ ಒಂದು 10 ಒಳಗಡೆ ಇರುತ್ತೆ. ಇಲ್ಲ ತ್ರೈಲೋಕ್ಯ ಸಂಮೋಹನ ಮುದ್ರೆ, ನಾರಾಚ ಮುದ್ರೆ, ಶಂಖ ಮುದ್ರೆ, ಈ ತರಹದ ಮುದ್ರೆಗಳನ್ನು ಬಳಸ್ತಾರೆ ಅಂತಾದರೆ ಸ್ಪೆಷಲಿಸ್ಟ್ ಆದವರು ಅದೊಂದು 15-20 ತನಕ ಹೋಗುತ್ತೆ. ನಮಗೆಲ್ಲ ಗೊತ್ತಿರೋದು ನೈವೇದ್ಯಕ್ಕೆ ಬಳಸುವಂತಹ, ಶುದ್ಧಿಗಾಗಿ ಬಳಸುವಂತಹ ಧೇನು ಮುದ್ರೆ, ವಿಷವನ್ನು ಪರಿಹಾರ ಮಾಡಲಿಕ್ಕಾಗಿ ಅಮೃತಕ್ಕಾಗಿ ಬಳಸುವಂತಹ ಧೇನು ಮುದ್ರೆ, ಈ ರೀತಿ. ಇನ್ನು ಧೇನು ಮುದ್ರೆ ಕೆಚ್ಚಲಿನ ಆಕಾರದಲ್ಲಿ ಇದು ಅಮೃತವನ್ನು ಉಂಟು ಮಾಡಲಿ ಅಂತ ಈ ಮುದ್ರೆ. ಅದಕ್ಕೂ ಮೊದಲು ವಿಷ ಪರಿಹಾರ ಆಗಬೇಕು, ಅದಕ್ಕೆ ತಾರ್ಕ್ಷ ಮುದ್ರೆ. ಇವನ ತರಹ ಯಾವುದು ಗರುಡನ ತರಹ ರೆಕ್ಕೆ ನೋಡಿ ಹೀಗಿರುತ್ತೆ, ಇದು ತಾರ್ಕ್ಷ ಮುದ್ರೆ. ಆಹಾರದಲ್ಲಿರುವಂತಹ ವಿಷಗಳೆಲ್ಲ ಪರಿಹಾರ ಆಗಿ ಆಮೇಲೆ ತಿಂದ ಆಹಾರ ನಮಗೆ ಅಮೃತ ಸದೃಶವಾಗಲಿ ಅಂತ ಊಟದ ಸಮಯದಲ್ಲಿ ಇದನ್ನು ಮಾಡುವಂಥದ್ದು. ನೀವು ಮುದ್ರಾ ಸಮೀಕ್ಷೆ ಅಂತ ಅನ್ನೋದು ನೋಡುವಾಗ ಸುಮಾರು 108 ಮಾಡಿದ್ದಾರೆ. ಆ ಮುದ್ರೆ ಮಾಡ್ತಾ ಕೂತ್ರೆ ಬೆಳಗ್ಗೆ ಶುರು ಆದರೆ ಸಂಜೆನೇ ಮುಗಿಬೇಕು, ಆ ತರಹ ಇದೆ ಒಂದೊಂದು ಮುದ್ರೆಗಳು ಕೂಡ. ಛತ್ರ ಮುದ್ರೆ ಇದೆ, ಬೇರೆ ಬೇರೆ ಮುದ್ರೆಗಳಿದೆ. ಆಮೇಲೆ ಆವಾಹನಕ್ಕೆ 1-2 ಮುದ್ರೆಗಳನ್ನು ನಾವು ಬಳಸ್ತೇವೆ. ಆವಾಹಿತೋ ಭವ, ಸಮ್ಮುಖೋ ಭವ, ಸನ್ನಿರುದ್ಧೋ ಭವ, ಅಥವಾ ಅವಗುಂಠಿತೋ ಭವ, ಸಮ್ಮುಖೋ ಭವ, ಸನ್ನಿರುದ್ಧೋ ವರದೋ ಭವ ಅಂತ. ಆ ತರಹ ನಾವು ಕೆಲವೇ ಮುದ್ರೆಗಳನ್ನು ಬಳಸುವಂಥದ್ದು. ಇಲ್ಲಿಯೂ ಜಾಸ್ತಿ ಹೇಳಲಿಲ್ಲ. ಆದರೆ ಅವರು ಆ ಮುದ್ರೆಯ ಲಕ್ಷಣವನ್ನು ಹೇಳಿದ್ದಾರೆ. ಅಂಜಲಿ ಪ್ರಥಮ ಮುದ್ರಾ ವಂದನೀ ಹೃದಯಾನುಗ ಅಂತ. ನಾನು ಹೋದ ಬಾರಿ ಹೇಳುವಾಗ ಮುದ್ರೆಗಳನ್ನು ಹೇಳುವಾಗ ಅಂಜಲಿ ಪರಮಾ ಮುದ್ರಾ ಅಂತ, ಯಾವುದು ಭರತನ ನಾಟ್ಯಶಾಸ್ತ್ರದ ಮಾತು. ಸ್ವಲ್ಪ ಇದು ಅಂಜಲಿ ಪ್ರಥಮ ಮುದ್ರಾ ಅಂತ. ಅಂಜಲಿ ಹೀಗಾಗಬಹುದು, ನರ್ತನದಲ್ಲಿ ಆಗ್ಬೇಕಾದ್ರೆ ಹೀಗಾಗಬಹುದು. ಇದು ಚರಮ ಮುದ್ರಾ ಅಂತ. ಅಂಗುಲಿ ಅಂತನ್ನೋದು ಮುದ್ರೆಗಳಲ್ಲೇ ಮಿಗಿಲಾದದ್ದು.
ಯಾಕೆಂದರೆ ಅರ್ಪಣೆಯನ್ನು ಹೇಳುತ್ತೆ. ವಂದನೀ ಹೃದಯಾನುಗ, ಇದು ನಾಟ್ಯ ಮುದ್ರೆ. ನಿಮ್ಮನ್ನು ಹೃದಯಪೂರ್ವಕವಾಗಿ ವಂದಿಸುತ್ತೇನೆ ಅಂತ ಇದು ನಾಟ್ಯ ಮುದ್ರೆ. ಇದು ನಮಗೇ ಗೊತ್ತಿಲ್ಲದ ಹಾಗೆ ಬಂದ್ಬಿಟ್ಟಿದೆ. ಹೀಗೆ ಭಾಗಿಸುವಾಗ ಈ ರೀತಿ ಚಿಂತನೆ ಮಾಡುವುದು. ಆದರೆ ವಂದನೀ ಹೃದಯಾನುಗ, ಊರ್ಧ್ವಾಂಗುಷ್ಠೋ ವಾಮಮುಷ್ಟಿ ದಕ್ಷಿಣಾಂಗುಷ್ಟ ಬಂಧನಂ ಸವ್ಯಸ್ಯ ತಸ್ಯ ಚಾಂಗುಷ್ಠೋ ಯಸ್ಯ ಚೋರ್ಧ್ವೆ ಪ್ರಕೀರ್ತಿತಃ ತಿಸ್ರ ಸಾಧಾರಣಾವ್ಯೂಹೆ ಅಥ ಅಸಾಧಾರಣಾಮತ ಅಂತ. ಊರ್ಧ್ವಾಂಗುಷ್ಟೋ ವಾಮಮುಷ್ಟಿ ಏನು ಇದಿದೆ, ಈ ವಾಮಮುಷ್ಟಿ ಏನಿದೆ ಕಾರ್ಯಸಿದ್ಧಿಯನ್ನು ಹೇಳುತ್ತೆ ಅಂತ. ನಾವು ಮಾಡ್ತಾ ಇರೋದು ಇವತ್ತು ತೀರ ಏನು ತಪ್ಪೇನಲ್ಲ. ಊರ್ಧ್ವಾಂಗುಷ್ಟೋ ವಾಮಮುಷ್ಟಿ ದಕ್ಷಿಣಾಂಗುಷ್ಟ ಬಂಧನಂ, ದಕ್ಷಿಣಾಂಗುಷ್ಟವನ್ನು ಬಂಧನ ಮಾಡಿದಾಗ ಅದು ನಾವು ಒಗ್ಗಟ್ಟಾಗಿದ್ದೇವೆ ಅಂತ. ಕನಿಷ್ಠಾದಿ ವಿಮೋಕೇನ ಅಷ್ಟೌ ಮುದ್ರಾ ಯಥಾಕ್ರಮಂ. ಈ ರೀತಿ ಇವುಗಳೆಲ್ಲ ನಮಗೆ ಏನನ್ಸಿದೆ, ಬೇರೆ 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 ಮುದ್ರೆ. ಇಷ್ಟನ್ನು ಸಂಕ್ಷಿಪ್ತವಾಗಿ 7 ಶ್ಲೋಕದಲ್ಲಿ ಹೇಳಿಬಿಡ್ತಾರೆ. ಹೀಗೆ ಮುದ್ರಾ ಲಕ್ಷಣಂ ನಾಮ ಷಡ್ವಿಂಶೋಧ್ಯಾಯ. ನಮಗೆ ಗೊತ್ತಿರುವ ಮುದ್ರೆ, ಆ ಮುದ್ರೆ ಪರ್ಮಿಟೇಷನ್ ಕಾಂಬಿನೇಷನ್ ಮಾಡ್ಕೊಳ್ಳಿಕ್ಕೆ ಹೇಳ್ತಾರೆ. ಆದರೆ ನಾವು ಅಲ್ಲಿಗೆ ಹೋಗ್ತಾ ಇಲ್ಲ. ಮುದ್ರಾ ಲಕ್ಷಣ ಎನ್ನುವ 26ನೇ ಅಧ್ಯಾಯ. ಇನ್ನು ದೀಕ್ಷಾವಿಧಿ ಕಥನಂ, ದೀಕ್ಷಾ ವಿಧಾನವನ್ನು ನಿರೂಪಣೆ ಮಾಡ್ತಾ ಇದ್ದಾರೆ. ಆಯ್ತಾ? ದೀಕ್ಷಾ ವಿಧಾನ ಯಥಾ ಪ್ರಕಾರ ಸನ್ಯಾಸ ದೀಕ್ಷೆ, ದೀಕ್ಷಾ ವಿಧಾನ ಯಾವ? ಅದೇ ಹೇಳ್ತೇನೆ. ದೀಕ್ಷಾ ವಿಧಾನ ಹಲವಾರು ದೀಕ್ಷಾ ವಿಧಾನಗಳಿದೆ. ಒಂದು ವ್ರತ ದೀಕ್ಷಾ ವಿಧಾನ. ವ್ರತ ಯಾವುದು? ವೈಷ್ಣವ ವ್ರತ. ಇನ್ನೊಂದು ದೀಕ್ಷಾ ವಿಧಾನ ಅಂತ ಹೇಳಿದ ಕೂಡಲೇ ಏಕಾದಶಿಯದ್ದೇ. ಇನ್ನು ಬೇರೆ 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 ತರಹದ ಒಂದು ದೀಕ್ಷೆಗಳೆಲ್ಲ ಇವೆ. ಆ ಎಲ್ಲ ದೀಕ್ಷೆಗೂ ಕೂಡ ಒಂದು ಯಾಗ ಇರಲೇಬೇಕು. ದಶಮ್ಯಾಂ ಉಪಸಂಹೃತ್ಯ ಯಾಗದ್ರವ್ಯಂ ಸಮಸ್ತಕಂ ವಿನ್ಯಸ್ಯ ನಾರಸಿಂಹೇನ ಸಂಮಂತ್ರೆ ಶತವಾರಕಂ. ದೇವರ ಮೂರ್ತಿಯನ್ನ ಇಟ್ಟುಕೊಂಡು ದಶಮಿಯಲ್ಲಿ ಯಾಗದ್ರವ್ಯವನ್ನು ಉಪಸಂಹರಿಸಿ, ಮತ್ತೆ ಇದು ಅಷ್ಟೇ ಸನ್ನಿಧಾನ ಮೊದಲಾದವುಗಳು ಬರಲಿ ಅಂತ ಹೇಳಿ ಆ ಪ್ರತಿಮೆಯಲ್ಲಿ ಆರಾಧನೆ ಮಾಡಿ ಉಪಸಂಹಾರ ಮಾಡಬೇಕು. ಇದು ಜೀರ್ಣೋದ್ಧಾರ ವಿಧಿಯನ್ನು ನಿರೂಪಣೆ ಮಾಡ್ತಾ ಇರುವಂಥದ್ದು. ಸರ್ವೌಷಧಿ ಸಮಾಹೃತ್ಯ ವಿಕಿರಾನ್ ಅಭಿಮಂತ್ರಯೇತ್. ಪ್ರತಿಮೆಯಲ್ಲಿ ಜೀರ್ಣೋದ್ಧಾರವನ್ನು ಮಾಡುವಾಗ, ಜೀರ್ಣ ಅಂತಂದರೆ ಬಿದ್ದು ಹೋದ ಶಿಥಿಲವಾದ ಒಂದು ದೇವಸ್ಥಾನವನ್ನು ಮತ್ತೆ ಉದ್ಧರಿಸುವಂಥದ್ದು. ಆ ಬಿಂಬಕ್ಕೆ ಮಾತ್ರ ಏನೂ ಆಗಬಾರದು. ಬಿಂಬದ ಸಾನ್ನಿಧ್ಯವನ್ನು ಉಪಸಂಹಾರ ಮಾಡಿ ನಾವು ಕೊಡ್ತೀವಿ. ಬಿಂಬ ಸಾನ್ನಿಧ್ಯವನ್ನು ಉಪಸಂಹಾರ ಮಾಡಿ ಕಲಶದಲ್ಲಿಯೋ ಅಥವಾ ಇನ್ನೆಲ್ಲಿಯೋ ಅದನ್ನು ಇಡ್ತೇವೆ. ಅದಕ್ಕೆ ದಿವಸ ಪೂಜೆ ಆಗಬೇಕು. ಆ ಪ್ರತಿಮೆಯನ್ನು ತಗೊಂಡೋಗಿ ಅಧಿವಾಸ, ಧಾನ್ಯಾಧಿವಾಸ ಅಂತ ಹೇಳ್ತಾರೆ, ಹಾಗೆ ಜಲಾಧಿವಾಸ ಅಂತ ಹೇಳ್ತಾರೆ, ಫಲಾಧಿವಾಸ ಅಂತ ಹೇಳ್ತಾರೆ. ಹೀಗೆ ಬೇರೆ ಬೇರೆ ಅಧಿವಾಸಗಳಿದೆ. ಅದ್ರ ಒಳಗಡೆ ಅದನ್ನು ಇಟ್ಟಿರಬೇಕು. ಆಮೇಲೆ ಅದನ್ನು ತೆಗೆದು ಮತ್ತೆ ಆವಾಹನೆ ಮಾಡಬೇಕು. ಅಭಿಷೇಕ ಆಗಬೇಕು. ಆ ಅಭಿಷೇಕ ಅದು ಸುಮಾರು 1000 ಅಂತ ಹೇಳ್ತಾರೆ. 1000 ಕಲಶಗಳಿಂದ ಅಭಿಷೇಕ ಆಗಬೇಕು. ಅಷ್ಟು ತತ್ವಮಂತ್ರದ ಪಾರಾಯಣ ಆಗಿರಬೇಕು.
ಇಷ್ಟೆಲ್ಲ ಮಾಡಿದ ಮೇಲೆ ಪತ್ತೆ ಪೂಜೆ ಸರಿಯಾಗಿ ನಡ್ಕೊಂಡು ಹೋಗಬೇಕು. ಪೂಜೆ ಸರಿಯಾಗಿ ನಡ್ಕೊಂಡು ಹೋಗಲಿಲ್ಲ ಅಂತಂದರೆ ಸಮಸ್ಯೆ ಶುರು ಆಗುತ್ತೆ. ಅದಕ್ಕೆ ತಂತ್ರಶಾಸ್ತ್ರದಲ್ಲಿ ಒಂದು ಮಾತಿದೆ, ನ ಪ್ರತಿಷ್ಠಾ ಸಮೋ ರಿಪುಹು ಅಂತ. ಪ್ರತಿಷ್ಠೆಗಿನ್ನ ದೊಡ್ಡ ಶತ್ರು ಇಲ್ಲ. ಯಾಕೆಂದರೆ ಅಷ್ಟು ಮೈಂಟೈನ್ ಮಾಡಬೇಕಾಗತ್ತೆ. ಒಂದು ದೇವಸ್ಥಾನ ಮೈಂಟೈನ್ ಮಾಡೋದು ಅಂದರೆ ಸುಲಭ ಅಂತ ಅಂದ್ಕೊಂಡಿದ್ದೀರೇನು? ಎಲ್ಲಿಯೂ ಹೋಗ್ಲಿಕ್ಕಿರಲ್ಲ. ಒಬ್ಬ ಪುರೋಹಿತ ಅಥವಾ ಒಬ್ಬ ಅರ್ಚಕ ಮಧ್ಯದಲ್ಲಿ ಪೂಜೆ ಮಾಡ್ತಾ ಇದ್ರೆ 4 ಜನ ತಾಂತ್ರಿಕರು ಇರ್ತಾರೆ. ಅವರು ಇದೇ ಮೂರ್ತಿಯನ್ನ ಅಲ್ಲಿ ಜಪ ಮಾಡ್ತಾ ಇರಬೇಕು. ಹೀಗೆ ಹಲವಾರು ಜನರಿಂದ ಏನಾಗತ್ತೆ, ಒಂದು ಶಕ್ತಿ ಕ್ರೋಢೀಕರಣ ಆಗತ್ತೆ. ಇಷ್ಟನ್ನ ನಾವಿಲ್ಲಿ ನೋಡಿ 1000 ಇದು ಏನು 1008 ಇಲ್ಲ, 1000 ಒಂದು ಕಲಶ ಇತ್ಯಾದಿಗಳಿಗೆಲ್ಲ ಒಂದು ಲೆಕ್ಕಾಚಾರ ಇದೆ. ಹೇಗೆ ಯಾವ ಯಾವ ಮಂತ್ರದಿಂದ ಅದನ್ನು ಚಿಂತನೆ ಮಾಡಬೇಕು ಅಂತ. ಅಜಾದಿ 50, ಕೇಶವಾದಿ 12 ಈ ರೀತಿ ಮಂತ್ರಗಳಿವೆ. ಅದನ್ನಿಟ್ಟುಕೊಂಡು ಜಪ ಮಾಡಬೇಕು. ಮಧ್ವಾಚಾರ್ಯರು ಅದನ್ನು ತಂತ್ರಸಾರ ಸಂಗ್ರಹದಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ. ಹಾಗೆ ಬೇರೆ ಬೇರೆ ದೇವತೆಗಳಿಗೆ ಯಾವ ದೇವತಾ ಮೂರ್ತಿಯನ್ನು ಪ್ರತಿಷ್ಠೆ ಮಾಡ್ತೇವೋ ಅದೆಲ್ಲ ದೇವತಾ ಮೂರ್ತಿಗಳಿಗೆ ಆವಾಹನೆ ಆಗಬೇಕು. ಆವಾಹನೆ ಆಗಬೇಕು ಅಂತಂದರೆ ಅವುಗಳ ಜಪ ಆಗಬೇಕು. ಯಾಕೆಂದರೆ ಯಾವಾಗ ನಾವು ಕದಲಿಸ್ತೇವೆ ಆವಾಗ ಆ ಸಾನ್ನಿಧ್ಯ ಕದಲ್ತಾ ಇರೋ ಹಾಗೆ. ಅದರಿಂದ ಬೇರೆ ಬೇರೆ ತರಹದ ಈ ಎಲ್ಲ ಪ್ರಕ್ರಿಯೆಗಳಲ್ಲಿ ಒಳಗೊಳ್ಳಬೇಕಾಗತ್ತೆ. ಸೃಷ್ಟಿ ಮಾಧ್ಯಾತ್ಮಿಕೀಂ ಕೃತ್ವ ಹೃದಿತಾಂ ಸಂಹರೇತ್ ಕ್ರಮಾತ್. ಇದನ್ನೇ ಈ ಜೀರ್ಣಾಲಯೋದ್ಧೃತೌ ಚೈವ ಅಂತ ಹೇಳ್ತಾರಲ್ಲ. ಜೀರ್ಣವಾಗಿರುವ ದೇವಸ್ಥಾನವನ್ನು ಉದ್ಧಾರ ಮಾಡಬೇಕು ಅಂತ. ಹಾಗೆ ಜೀರ್ಣವಾದ ದೇವಸ್ಥಾನವನ್ನು ಉದ್ಧಾರ ಮಾಡಬೇಕಾದ್ರೆ ಉಪಸಂಹಾರ ಅಂತ ಹೇಳ್ತಾರೆ. ಶಕ್ತಿಯ ಉಪಸಂಹಾರವನ್ನು ಮಾಡಿ ಒಂದು ಕಡೆ ಇಡಬೇಕು. ಜೀವನ ಶಕ್ತಿಯಷ್ಟು ಕೂಡ ದೇವತೆಯ ಜೊತೆಗೂಡಿ ಆ ವಸ್ತುಗಳಲ್ಲಿ ಇರಬೇಕು. ಸಂಧಯೇತ್ತಿ ಪರೇ ತತ್ವೇ ಯಾವದವ್ಯಾಕೃತಂ ಕ್ರಮಾತ್. ಹೀಗೆ ಇದೆಲ್ಲವೂ ಕೂಡ ಜೀರ್ಣೋದ್ಧಾರ ವಿಧಿ. ದೇವಾಲಯ ಒಂದು ಶಿಥಿಲ ಆದರೆ ಯಾವ ರೀತಿ ಅದನ್ನು ತಗೊಳ್ಬೇಕು, ಇವರು ಮಂತ್ರಗಳನ್ನು ಹೇಳ್ತಾರೆ. ಯಂ ಭೂತಾನಿ ವಿಶುದ್ಧಂ ಹುಂ ಪಟ್, ಓಂ ಯಂ ಭೂತಾನ್ಯಾಪಾತಯೇ ಅಹಂ, ಓಂ ಯಂ ಭುವನಾನಿ ಪುಂಶ್ಚಾಹೋ ಭೂತಾನಿ ಸಂಹರ ಸ್ವಾಹ. ಈ ಮಂತ್ರಗಳನ್ನು ಹೇಳಿಕೊಂಡು ದೀಕ್ಷಾಯೋಗವನ್ನು ಮಾಡಬೇಕು. ಇವತ್ತಿಗೂ ಹಾಗೆ ಮಾಡುವಂಥದ್ದು. ಈ ರೀತಿ ಈ ದೇವಾಲಯಗಳ ಜೀರ್ಣೋದ್ಧಾರ ಕ್ರಮ ಹೇಗೆ ನಡೆಯುತ್ತೆ, ಈಗೆಲ್ಲ ಹೇಗೆ ಅಂತಂದರೆ ಆ ದೇವಾಲಯದ ಹಳೇ ಒಂದು ವಾಸ್ತುಶಿಲ್ಪವನ್ನು ನೋಡಿಕೊಂಡು ಮಾಡಬೇಕು. ಆ ಥರದ ಪರ್ಟಿಕ್ಯುಲರ್ ಎಲ್ಲ ಬಂದಿದೆ. ಅದೆಲ್ಲ ಮನುಷ್ಯಾಲಯ, ಚಂದ್ರಿಕಾ, ಮಯಮತ ಇತ್ಯಾದಿಗಳಲ್ಲೆಲ್ಲ ಬಂದಿರುವಂಥದ್ದು. ಅದರಿಂದ ಒಂದು ಜೀರ್ಣಾಲಯ ಉದ್ಧಾರ ಅಂತ ಹೇಳಿದ್ರೆ ಅದರ ಹಿಂದೆ ವಿಪರೀತ ಕೆಲಸಗಳಿರುತ್ತೆ. ಜೀರ್ಣಾಲಯೋದ್ಧೃತೌ ಚೈವ ತತ್ವಮಂತ್ರಾನ್ ಸ್ವಕಂ ಜಪೇತಂತ. ಆ ಜೀರ್ಣಾಲಯೋದ್ಧೃತಿಯಲ್ಲಿ ಒಂದು ಸ್ವಲ್ಪ ಭಾಗವನ್ನು ಇಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ. ಬ್ರಹ್ಮಕಲಶ ಅಂತ ಮಾಡ್ತಾರಲ್ಲ, ಬ್ರಹ್ಮಕಲಶ. ಹೌದು, ಅದೇ ಬ್ರಹ್ಮಕಲಶ ಅಂತಂದ್ರೆ 12 ವರ್ಷಗಳಿಗೊಮ್ಮೆ ದೇವರ ಸಾನ್ನಿಧ್ಯ ಪ್ರತಿಮೆಯಲ್ಲಿ ಶಿಥಿಲವಾಗಿರುತ್ತೆ ಅಂತ ಚಿಂತಿಸಿ ಅದರಲ್ಲಿ ನಿರಂತರವಾಗಿ 1 ತಿಂಗಳುಗಟ್ಟಲೆ ಚೆನ್ನಾಗಿ ಜಪ ಮಾಡಿಸಿ
ಆ ಕಲಾ ಅಂತಂದ್ರೇನೆ ಆ, ಭಗವಂತನ ಮೂರ್ತಿಗಳು ಅಂತ ಅದು ಇಲ್ಲಿ ನೆಲೆಗೊಂಡಿದೆ. ಆದ್ದರಿಂದಾಗಿ ಕಲೆಯನ್ನು ಒಳಗೊಂಡು ಸುಖಪ್ರದವಾಗಿದೆ. ಆದ್ದರಿಂದ ಕಲಶ ಕಲಶ ಅಂತ ನಾವು ಇಲ್ಲಿ ತಮಗೇನಿರಲಿ ಒಂದು ಕಲಶ ಪೂರ್ತಿ ಜಲಮಾನಯ ಅಂತನ್ಬಾರ್ದು. ಕಲಶ ಪೂರ್ಣಂ ಯಾವತ್ತಾವತ್ ಜಲಮಾನಯ ಅಂತ ಹೇಳಿ ನಾವು ಹೇಳಬಾರ್ದು, ಆದರೆ ಹೇಳ್ತಾ ಇದ್ದೀವಿ, ಹೇಳಲಿಕ್ಕಿಲ್ಲ. ಅಲ್ಲಿ ಬೇರೆನೇ ಬಳಸಬಹುದು. ಆ ಪಾತ್ರ ಕರಕಪೂರ್ಣಂ ಜಲಮಾನಯ ಅಂತ. ಕಲಶ ಅಂತ ಹೇಳಬೇಕಾದ್ರೆ ಪರ್ಟಿಕ್ಯುಲರ್ ಟರ್ಮ್ ಅಂತ ಅನ್ಸತ್ತೆ. ಏಕೆಂದರೆ ಮಧ್ವಾಚಾರ್ಯರು ಹೇಳಿದ್ದು ಕಲಾಹ ಕಲಶ ನಾಮಕಾಹ ಅಂತ. ಕಲಾ ಅಂದರೆ ಭಗವಂತನ ರೂಪಗಳು, ಭಗವಂತನ ಮೂರ್ತಿಗಳು, ಅದನ್ನ ಕಲಾ ಅಂತ ಕರೀತಾರೆ. ಅದು ಎಲ್ಲಿರುತ್ತೋ ಅದು ಕಲಶ ಅಂತ. ಅಂದರೆ ಅಲ್ಲಿ ಅಭಿಮಂತ್ರಣ ಮಾಡಿದಾಗ ಅಲ್ಲಿರುತ್ತೆ ಅಂತನ್ನುವ ಚಿಂತನೆ. ಹೀಗೆ ಆ ಒಂದು ಎಲ್ಲ ಬ್ರಹ್ಮ ಅಂದರೆ ದೊಡ್ಡ ವೇದದ ಮೂಲಕ ಚಿಂತನೆ ಮಾಡಿ ಮತ್ತೆ ಪ್ರತಿಮೆಯ ಶುದ್ಧೀಕರಣಕ್ಕಾಗಿ ಮತ್ತೆ ಪ್ರತಿಮೆಯ ಪ್ರಾಬಲ್ಯಕ್ಕಾಗಿ ಅಭಿಷೇಕ ಮಾಡಲಾಗುತ್ತದೆ. ಆ ಅಭಿಷೇಕವನ್ನು ನಾವೆಲ್ಲ ನೋಡಿದ್ದೇವೆ. ಅದೇ ಕಲಶಾಭಿಷೇಕ. ನಾವು ಕೂಡ ಮನೆಯಲ್ಲಿ ಪೂಜೆ ಮಾಡುವಾಗ ಕಲಶಾಭಿಷೇಕವನ್ನು ವಿಸ್ತಾರವಾಗಿ ಮಾಡಬೇಕು. ಕಥಾನ್ಯಾಂ ಶಕ್ತಿ ದೀಕ್ಷಾಂ ಚ ಕುರ್ಯಾದ್ಧಾವೇ ಸ್ಥಿತೋ ಗುರುಹು. ಇಷ್ಟೆಲ್ಲ ನಡೀತಾ ಇರುವಾಗ ದೇವರ ಕಥೆ ಆಗ್ತಾ ಇರುತ್ತಂತೆ. ಈ ಒಂದು ಚಿಂತನೆಯನ್ನ ಪುರಾಣದ ಮೂಲಕ ಸಂಕ್ಷಿಪ್ತವಾಗಿ ನಿರೂಪಣೆ ಮಾಡುತ್ತಾರೆ. ಈ ಕಲಶ ನಮ್ಮಲ್ಲಿ ಸನ್ನಿಹಿತ ಆಗಬೇಕಾದ್ರೆ ಆತ್ಮಾನಂ ಶೋಧಯನ ತಿಷ್ಠೇತ್ ಯಾವತ್ ರಾಗಕ್ಷಯೋ ಭವೇತ್ ಅಂತ ಇವಂದು ಅದೇ ಡಿಮ್ಯಾಂಡ್. ರಾಗಕ್ಷಯ ಆಗಬೇಕು. ಅಲ್ಲಿ ತನಕ ಜಪದಲ್ಲಿ ಅಷ್ಟು ಉತ್ಕಟವಾಗಿ ತೊಡಗಬೇಡ ಅಂತ. ಈ ರೀತಿ ನಾವು ಅಗ್ನಿಪುರಾಣದಲ್ಲಿ ಸರ್ವದೀಕ್ಷಾ ದೀಕ್ಷೆ ಏನು, ಆಮೇಲೆ ಮಂತ್ರಾದಿಗಳೆಲ್ಲ ಏನು ಹೇಳ್ತವೆ, ನಾನು ಈ ರೀತಿ ಮಾಡಬೇಕು ಅಂತ ಅನ್ಕೊಂಡಿದ್ದೇನೆ ಇತ್ಯಾದಿ ಮಂತ್ರಗಳಿರುವ ದೀಕ್ಷೆಗಳು. ಆ ದೀಕ್ಷೆಯನ್ನು ನಿರೂಪಣೆ ಮಾಡಿದ್ದಾರೆ. ಮತ್ತು ಅದು ಅಥರ್ವ ಸಂಹಿತೆಯಲ್ಲಿಯೂ ಕೂಡ ಕೆಲವೊಂದಿದೆ, ಕೆಲವೊಂದೆಲ್ಲ ಗುರುತಿರಲಿಕ್ಕಾಗಲ್ಲ. ಜಾಂಗಿಡ ಅಂತ ಒಂದು ಮಣಿ, ಆ ಮಣಿ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಅದರಿಂದಾಗಿ ಬೇರೆ ಬೇರೆ ವಿಚಾರಗಳನ್ನು ಹೇಳ್ತಾರೆ. ಎಷ್ಟೋ ಆಗಿನ ಪದಾರ್ಥಗಳು ಈಗ ಸಿಗೋದೂ ಇಲ್ಲ. ಶರೀರ ಪಾತ ಮಾಕಾಂಕ್ಷನ್ ಆಸೀತಾವ್ಯಕ್ತಲಿಂಗವಾನ್. ಈ ರೀತಿ ಸಮಗ್ರವಾಗಿ ಮುದ್ರಾಲಕ್ಷಣದ ಮೂಲಕ ಸರ್ವದೀಕ್ಷಾ ವೃತ್ತಾಂತವನ್ನ ಇದು ಹೇಳಿದೆ. ಅಭಿಷೇಕಂ ಪ್ರವಕ್ಷ್ಯಾಮಿ ಯಥಾಚಾರ್ಯಸ್ತು ಪುತ್ರಕಃ. ಇನ್ನು ಅಭಿಷೇಕಂ ಪ್ರವಕ್ಷ್ಯಾಮಿ, ಅಭಿಷೇಕ ಮಾಡೋದು. ಅಭಿಷೇಕ ಅಂತ ಹೇಳಿದ ಕೂಡಲೇ ದೊಡ್ಡವರಿಗೆ ಚಿಕ್ಕವರು ಮಾಡೋದು ಅಂತ ಒಂದು ತಲೆಗೆ ಬಂದ್ಬಿಟ್ಟಿದೆ. ಆದರೆ ವಾಸ್ತವವಾಗಿ ನಾರಾಯಣ ಪಂಡಿತಾಚಾರ್ಯರು ಯೋಗ ದೀಪಿಕಾದಲ್ಲಿ ವೈಷ್ಣವ ವ್ರತಕ್ಕಾಗಿ ದೀಕ್ಷೆಯನ್ನು ಹೇಳ್ತಾರೆ. ಇವತ್ತು ವೈಷ್ಣವ ದೀಕ್ಷೆ ಇತ್ಯಾದಿಗಳು ಏನಿರುತ್ತೆ ಅದಕ್ಕೆ ಅಭಿಷೇಕ ಏನು ಮಾಡಿಕೊಡಲ್ಲ. ಅವಾಗ ಶಿಷ್ಯರಿಗೆ ಅಭಿಷೇಕ ಇತ್ರಿ, ಪ್ರತಿಮೆಗೆ ಹೋಗ್ಲಿ ಶಿಷ್ಯರಿಗೆ ಅಭಿಷೇಕ ಇತ್ತು. ಈಗ ಸನ್ಯಾಸಿಗಳಿಗೂ ಮಾಡಿಸ್ತಾರೆ ಅಂತ, ಗೃಹಸ್ಥರಿಗೂ ಇತ್ತು. ಅದನ್ನು ನಾನು 28ನೆಯ ಆ ಶ್ಲೋಕ, ಆ ಅಧ್ಯಾಯವನ್ನು ನಾನು ಮತ್ತೆ ಹೇಳ್ತೇನೆ ನಿಮಗೆ. ಈಗ ವಿಷ್ಣು ತತ್ವ ನಿರ್ಣಯ ಮುಂದುವರಿಸ್ತೇನೆ. ಕೆಲವು ಹೊತ್ತು 11:34 ಈಗ ಒಂದು 11:45-46 ಹಾಗೆ ಮತ್ತೆ ಬರ್ತೇನೆ. ಯಾವುದು ಇದು
ಅಭಿಷೇಕ ಈಗ ಹೇಳಿದಾರಲ್ಲ. ಅಲ್ಲಲ್ಲ, ಈ ಅಭಿಷೇಕ ಬೇರೆ. ಇದು ಅಭಿಷೇಕ ಬೇರೆ. ನಮಗೆ ಅದನ್ನ ಹೇಳಿದ್ರು, ಮನುಷ್ಯರಿಗೆ ಅಭಿಷೇಕ ನಾವು ಇವತ್ತು ಮಾಡಲ್ಲ, ಗೃಹಸ್ಥ ಸನ್ಯಾಸಿಗಳಿಗೆ ಮಾತ್ರ ಮಾಡ್ತೇವೆ, ಮನುಷ್ಯರಿಗೆ ಮಾಡಲ್ಲ, ಮನುಷ್ಯರಿಗೂ ಇದೆ ದೀಕ್ಷಾಂಗವಾಗಿ ಅಂತ ಹೇಳಿದ್ದು. ಅದನ್ನ ಯೋಗ ದೀಪಿಕಾದಲ್ಲಿ ಹೇಳಿದ್ದಾರೆ ಅಂತ.